ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಭುವನೇಶ್ವರಿ ಹೆಗ್ಡೆಯವರು ಬರೆದಿರುವಂತಹ ಸುಲಭದಲ್ಲಿ ಸಜ್ಜನರಾಗಲಾರರೆ ಎಂಬ ಪ್ರಬಂಧವನ್ನು ನೋಡೋಣ. ಇದು ನಿಮಗೆ ಕೊನೆಯ ಪ್ರಬಂಧವಾಗಿರುತ್ತೆ. ಆಮೇಲೆ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಯಾವುದೆಲ್ಲ ಪ್ರಶ್ನೆಗಳು ಮುಖ್ಯವಾಗಿ ಬರಬಹುದು ಅಂತ ಹೇಳಿ ಗೆಸ್ ಮಾಡಿ ಆ ಪ್ರಶ್ನೆಗಳು ಅಥವಾ ಪ್ರಶ್ನೆಗಳಿಗೆ ಉತ್ತರನೂ ಕೂಡ ಕೆಲವೊಂದರಲ್ಲಿ ನಾನು ಕೊಟ್ಟಿರ್ತೀನಿ. ಹಾಗಾಗಿ ಕೊನೆ ತನಕ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಆ ಪ್ರಶ್ನೆ ಅಥವಾ ಪ್ರಶ್ನೆಗೆ ಉತ್ತರ ನಿಮಗೆ ಆ ವಿಡಿಯೋದಲ್ಲಿ ಸಿಗತ್ತೆ, ಆಯಿತಾ. ಇದರಲ್ಲಿ ನಿಮಗೆ ತುಂಬ ಹೆಚ್ಚಾಗಿ ಬ್ರೀಫಾಗಿ ಏನು ಓದೋದಂತಹ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು ಅಥವಾ ಎರಡು ಕ್ವಶನ್ ಬರ್ಬೋದು. ಅದು ಒಂದು 5 ಮಾರ್ಕ್ಸಿಂದ ಅಥವಾ 10 ಮಾರ್ಕ್ಸಿಂದ ಕ್ವಶನ್ಸು. ಅದಕ್ಕೆ ಅಷ್ಟು ಮಾತ್ರ ನಾನು ಇಲ್ಲಿ ತೊಗೊಂಡಿದ್ದೀನಿ, ಆಯಿತಾ. ತುಂಬ ಏನು ತೊಗೊಂಡಿಲ್ಲ, ಏನು ಇಂಪಾರ್ಟೆಂಟಾಗಿ ಬೇಕು ಅಷ್ಟು ಮಾತ್ರ ತೊಗೊಂಡಿದ್ದೀನಿ ನಾನು. ಇಲ್ಲಿ ಲೇಖಕರು ನಿಮ್ಮ ಪಠ್ಯಪುಸ್ತಕದಲ್ಲಿ ಏನಿದೆಯಲ್ಲ ಲೇಖಕರು ಬರೆದಿರೋದು, ಅವ್ರಿಗೆ ಯಾವ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಆಯಿತು ಅನ್ನೋದನ್ನೆಲ್ಲ ಅಲ್ಲಿ ಬರೆದಿದ್ದಾರೆ ಅವರು. ಬಟ್ ನಾನು ಅದನ್ನು ಯಾವುದನ್ನು ತೊಗೊಂಡಿಲ್ಲ. ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬರುವಂಥ ಮುಖ್ಯವಾದ ಪ್ರಶ್ನೆ ಏನು ಬರ್ಬೋದು ಅದಕ್ಕೆ ಉತ್ತರ ಮಾತ್ರ ನಾನು ಇದರಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಮುಂದೆ ನೋಡೋಣ. ಸಜ್ಜನ ಚರಿತ ಸಾರ ಎನ್ನುವ ಪುಸ್ತಕನ ಅವರ ಫ್ರೆಂಡು ಅಥವಾ ಪರಿಚಯದವ್ರು ಯಾರೋ ಒಬ್ರು ಕೊಡ್ತಾರಂತೆ. ಆ ಪುಸ್ತಕವನ್ನು ಕನ್ನಡದ ಸಜ್ಜನ ಪದಕ್ಕೆ ಸಂವಾದಿಯಾಗಿ ಇಂಗ್ಲೀಷ್ನಲ್ಲಿ ಜಂಟಲ್ಮನ್ ಎಂದು ಬಳಸುತ್ತಾರೆ. ಆ ಪುಸ್ತಕವನ್ನು ಅವರು ಇಂಗ್ಲೀಷಲ್ಲಿ ಓದಿದ್ರೋ ಅಥವಾ ಕನ್ನಡದಲ್ಲಿ ಓದಿದ್ರೋ ಅನ್ನೋದನ್ನು ಅವ್ರು ಇಲ್ಲಿ ಕೊಟ್ಟಿಲ್ಲ. ಆ ಪುಸ್ತಕದಲ್ಲಿ ಬರುವಂತಹ ಸಜ್ಜನ ಅನ್ನೋ ಪದಕ್ಕೆ ಇಂಗ್ಲೀಷಲ್ಲಿ ಜೆಂಟ್ಲ್ಮನ್ ಅಂತ ಬಳಸ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಇಂಗ್ಲೀಷ್ನ ಜೆಂಟಲ್ಮನ್ ಆಗಲಿಕ್ಕೂ ಕನ್ನಡದ ಸಜ್ಜನ ಆಗಲಿಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಲೇಖಕರು ಏನು ಹೇಳ್ತಾರೆ ಅಂತಂದರೆ, ಜೆಂಟ್ಲ್ಮನ್ ಅಂತ ನಾವು ತುಂಬ ಈಸಿಯಾಗಿ ಕರೆಸ್ಕೊಬೋದು, ಆದರೆ ಕನ್ನಡದಲ್ಲಿ ಸಜ್ಜನ ಅಂತ ಅಥವಾ ಪದವನ್ನು ಬಳಸೋದಾಗಲಿ ಅಥವಾ ಆ ಥರ ನಾವು ಕರೆಸ್ಕೋಬೇಕು ಅಂತಂದರೆ ತುಂಬ ಕಷ್ಟಪಡಬೇಕಾಗುತ್ತೆ. ಯಾರನ್ನು ಕೂಡ ಅಷ್ಟು ಈಸಿಯಾಗಿ ನಮ್ಮನ್ನು ಸಜ್ಜನ ಅಂತ ಗುರ್ಸೋದಿಲ್ಲ ಅಂತ ಲೇಖಕರು ಹೇಳ್ತಾರೆ. ಭುವನೇಶ್ವರಿ ಹೆಗಡೆಯವರ ಸುಲಭದಲ್ಲಿ ಸಜ್ಜನರಾಗಲಾರಿರಿ ಎನ್ನುವ ಮಾತು ಮೇಲುನೋಟಕ್ಕೆ ಅತ್ಯಂತ ಸರಳವಾಗಿ ಗೋಚರಿಸಿದರೂ ಅದರ ಅಂತರಾರ್ಥ ಮಾತ್ರ ಅತ್ಯಂತ ಕಠಿಣವಾದುದು. ಭುವನೇಶ್ವರಿ ಹೆಗ್ಡೆಯವರು ಏನು ಹೇಳ್ತಾರಲ್ಲ, ಸುಲಭದಲ್ಲಿ ಸಜ್ಜನರಾಗಲಾರಿರಿ ಅಂತ, ಸಜ್ಜನರಾಗೋದಕ್ಕೆ ಸಾಧ್ಯ ಇಲ್ಲ, ಸಜ್ಜನರಾಗಬೇಕು ಅಥವಾ ಒಳ್ಳೆಯವರು ಅಂತ ಅನ್ನಿಸ್ಕೋಬೇಕು ಅಥವಾ ಜೆಂಟ್ಲ್ಮೆನ್ ಅಂತ ಅನ್ನಿಸ್ಕೋಬೇಕು ಕನ್ನಡದಲ್ಲಿ ಅಂತಂದರೆ ಅದು ತುಂಬ ಈಸಿ ಅಲ್ಲ, ತುಂಬ ಕಷ್ಟವಾದದ್ದು. ಮೇಲ್ನೋಟಕ್ಕೆ ಅದು ನೋಡೋದಕ್ಕೆ ತುಂಬ ಈಸಿಯಾಗಿ ಅನಿಸುತ್ತೆ, ಆದರೆ ಅದು ತುಂಬ ಈಸಿ ಅಲ್ಲ, ತುಂಬ ಕಷ್ಟ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಬಹುಶಃ ನಾವು ಪ್ರಾಮಾಣಿಕವಾಗಿ ಸಜ್ಜನರಾಗಲು ತೊಡಗಿದಾಗ ನಮಗೆ ಹಲವಾರು ಅಡ್ಡಿ ಆತಂಕಗಳು ಎದುರಾಗುವುದು ಸಹಜ. ಸಜ್ಜನರಾಗಬೇಕು ಅಂತಂದರೆ ನಾವು ಏನಾದರೂ ಪ್ರಯತ್ನ ಪಟ್ಟರೆ ಅಥವಾ ಪ್ರಯತ್ನ ಪಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಹಲವಾರು ಅಡ್ಡಿ ಆತಂಕಗಳು, ಅಡ್ಡಿ ಅಂತಂದರೆ ಅದಕ್ಕೆ ತೊಡಕುಗಳು ಹೆಚ್ಚಾಗಬಹುದು ಅಥವಾ ಆಗುವಂತಹ ಸಂದರ್ಭಗಳು ಸಹಜವಾಗಿರುತ್ತವೆ. ಆದರೆ ಆ ರೀತಿ ನಡೆಯುವುದು ಜೀವನದ ಗುರಿ ಮಾಡಿಕೊಂಡಾಗ ಹಲವು ತೊಂದರೆಯನ್ನು ಎದುರಿಸಬೇಕಾಗುತ್ತೆ. ನಾವು ಒಳ್ಳೆಯವರಾಗ್ತೀವಿ, ನಾವು ಎಲ್ಲರ ಹತ್ರ ಒಳ್ಳೆಯವರು ಅನ್ನಿಸ್ಕೋಬೇಕು, ನಾವು ಬೇರೆಯವ್ರಿಗೋಸ್ಕರ ಅವ್ರ ಸಂತೋಷಕ್ಕೋಸ್ಕರ ನಾವು ಬದುಕ್ತೀವಿ ಅಂತ ನಾವು ಏನಾದರೂ ಡಿಸೈಡ್ ಮಾಡಿ ಹೊರಟ್ರೆ ನಾವು ತುಂಬ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ, ನಾವು ತುಂಬ ಕಷ್ಟಪಡಬೇಕಾಗತ್ತೆ. ಯಾಕಂತಂದರೆ ಇಲ್ಲಿ ಒಳ್ಳೆಯವರಾಗೋದು ಅಥವಾ ಸಜ್ಜನರಾಗೋದು ಬೇರೆಯವ್ರ ದೃಷ್ಟಿಯಲ್ಲಿ ಅಂತಂದರೆ ನಾವು ಕೆಲವೊಂದಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಆ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾದ್ರೆ ಏನಾಗುತ್ತೆ, ಅವರೇ ಖುಷಿಯಾಗಿ ಕೊಡೋಕ್ಕೋಸ್ಕರ ನಮ್ಮ ಕಷ್ಟವನ್ನು ನಾವು ಇಲ್ಲಿ ತಂದ್ಕೋಬೇಕಾಗತ್ತೆ, ಹಲವು ತೊಂದರೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಅನ್ನೋದು ಲೇಖಕರ ಅಭಿಪ್ರಾಯ. ಪ್ರಬಂಧದ ಆರಂಭದಲ್ಲಿ ಲೇಖಕಿ ತನಗೆ ಒಂದು ದಿನ ತಾನು ಇನ್ನು ಮುಂದೆ ಸಜ್ಜನಳಾಗಬೇಕು ಎನ್ನುವ ಪ್ರೇರಣೆಯಾದಾಗಿ ಹೇಳುತ್ತಾರೆ. ಅವ್ರಿಗೆ ನಾನು ಕೂಡ ಇನ್ನು ಮುಂದೆ ಸಜ್ಜನ ಆಗಬೇಕು ಅಂತ ಪ್ರೇರಣೆ ಆಯಿತು. ಏನು ಪ್ರೇರಣೆ ಆಯಿತು ಅಂತ ನನಗೆ ಆಲ್ರೆಡಿ ಹೇಳಿದೆ. ಅವರಿಗೆ ಅವರ ಸ್ನೇಹಿತರು ಯಾರೋ ಒಬ್ಬರು ಒಂದು ಪುಸ್ತಕವನ್ನು ಕೊಟ್ಟಿದ್ರು. ಆ ಪುಸ್ತಕವನ್ನು ಓದಿದ ಮೇಲೆ ಅವರು ಕೂಡ ಸಜ್ಜನರಾಗಬೇಕು ಅಂತ ಬಯಸಿದ್ರಂತೆ. ಆದರೆ ಸಜ್ಜನರಾಗೋದು ಎಷ್ಟು ಕಷ್ಟ ಆಗತ್ತೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಯಾವುದೇ ಮನುಷ್ಯನು ಹುಟ್ಟುವಾಗಲೇ ಕೆಟ್ಟವರಾಗಿರುವುದಿಲ್ಲ, ನಂತರದಲ್ಲಿ ಕೆಟ್ಟ ಗುಣಗಳನ್ನು ಕಲಿತ ಮನುಷ್ಯ ಕೆಟ್ಟವನಾಗುತ್ತಾನೆ. ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟನೆ ಕೆಟ್ಟವನಾಗಿರಲ್ಲ, ಅವನು ಬೆಳೀತಾ ಕೆಟ್ಟವನಾಗೋದು ಅಥವಾ ಕೆಟ್ಟ ಗುಣಗಳು ಅವನಲ್ಲಿ ಪ್ರಭಾವ ಬೀರಿದಾಗ ಅವನು ಕೆಟ್ಟವನಾಗಬಹುದು. ಆದರೆ ಎಲ್ಲರೂ ಕೆಟ್ಟ ಗುಣಗಳ ಗಾಳಕ್ಕೆ ಸಿಲುಕಿಕೊಳ್ಳುತ್ತಾರೆ ಎನ್ನುವುದು ಹೇಳಲು ಸಾಧ್ಯವಿಲ್ಲ. ಹಾಗಂತ ಎಲ್ಲರೂ ಕೂಡ ಕೆಟ್ಟವರಾಗಿರ್ತಾರೆ, ಎಲ್ಲರೂ ಕೂಡ ಕೆಟ್ಟವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬೊಬ್ಬರು ಆ ಥರ ಕೆಟ್ಟ ಬುದ್ಧಿಗಳನ್ನ ಕಲ್ತ್ಕೊಬೋದು ಅಥವಾ ಕೆಟ್ಟದಾಗಿ ವರ್ತನೆಗಳನ್ನ ಕಲ್ತಿರಬಹುದು, ಆದರೆ ಎಲ್ಲರೂ ಕೂಡ ಕೆಟ್ಟವರಾಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಬ್ಬೊಬ್ಬರು ಯಾವುದೇ ರೀತಿ ಕೆಟ್ಟ ಗುಣಗಳು, ಕೆಟ್ಟ ಚಟಗಳು ಇಲ್ಲದೇ ಇರೋಂಥ ವ್ಯಕ್ತಿಗಳು ಕೂಡ ಸಿಗಬಹುದು ಅಂತ ಹೇಳಿ ಲೇಖಕರು ಹೇಳ್ತಾರೆ.
ಅಂದರೆ ನಾವು ಇಲ್ಲಿ ಸಜ್ಜನರಾಗಬೇಕು ಅಥವಾ ನಾವು ಇಲ್ಲಿ ಜಂಟ್ಲ್ಮೆನ್ ಅಂತ ಕರೆಸ್ಕೋಬೇಕು ಅಂತಂದರೆ ಕೆಲವೊಂದಷ್ಟು ಗುಣಗಳು ನಮ್ಮಲ್ಲಿ ಇರಬೇಕು. ಆ ಗುಣಗಳು ಯಾವುದೆಲ್ಲ ಗುಣಗಳಿರಬೇಕು ಅಂತಂದರೆ ಲೇಖಕರು ಏನು ಹೇಳ್ತಾರೆ, ಫಸ್ಟ್ ನಾವು ಒಳ್ಳೆಯವರು ಅಥವಾ ಜಂಟ್ಲ್ಮೆನ್ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಸತ್ಯವನ್ನೇ ನುಡಿಯಬೇಕು. ನಾವು ಸುಳ್ಳು ಹೇಳಬಾರ್ದು, ನಾವು ಯಾರಿಗೂ ನೋವಾಗೋ ಥರ ಮಾಡಬಾರ್ದು, ಅಥವಾ ನಮ್ಮ ಸುಳ್ಳು ಹೇಳೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನಾವು ಸತ್ಯವನ್ನೇ ನುಡಿಬೇಕು ಅಂತ ಲೇಖಕರು ಹೇಳ್ತಾರೆ. ಆಮೇಲೆ ಇನ್ನೊಂದು ಪರೋಪಕಾರಿಯಾಗಿರಬೇಕು. ಪರೋಪಕಾರಿಯಾಗಿರಬೇಕು ಅಂದರೆ ನಾವು ಬೇರೆಯವ್ರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರಬೇಕು. ನಮ್ಮ ಸಹಾಯ ಅಂತಂದರೆ ನಾವು ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನ ಅವ್ರಿಗೆ ಮಾಡಿಕೊಡ್ಬೇಕು ಅಂತಲ್ಲ, ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಡೋದು ಕೂಡ ಒಂದು ಸಹಾಯವಾಗಿರುತ್ತೆ, ಪರೋಪಕಾರಿಯಾಗಿರುತ್ತೆ. ಹಾಗಾಗಿ ನಾವು ಬೇರೆಯವ್ರಿಗೆ ಪರೋಪಕಾರಿಯಾಗಿರಬೇಕು. ಅವ್ರಿಗೆ ಅವರ ಕೆಲಸಗಳಲ್ಲಿ ನಮ್ಮ ಕೈಲಾದಷ್ಟು ನಾವು ಸಹಾಯವನ್ನು ಮಾಡಬೇಕು. ಗುರು ಹಿರಿಯರಿಗೆ ವಿಧೇಯನಾಗಿರಬೇಕು. ಗುರು ಹಿರಿಯರಿಗೆ ಅಂತಂದರೆ ನಾವೇನು ಕನ್ನಡದಲ್ಲಿ ಗುರು ಅಂತಂದರೆ ಇಂಗ್ಲೀಷಲ್ಲಿ ಟೀಚರ್ ಅಂತ ಏನು ಹೇಳ್ತೀವಲ್ಲ, ಅಂಥವ್ರಿಗೆ, ದೊಡ್ಡವ್ರಿಗೆ, ನಮಗಿಂತ ವಯಸ್ಸಲ್ಲಿ ದೊಡ್ಡವ್ರನ್ನ ನಾವು ಹಿರಿಯರು ಅಂತ ಹೇಳ್ತೀವಿ. ಗುರುಗಳಿಗೆ ಮತ್ತು ಹಿರಿಯರಿಗೆ ನಾವು ವಿಧೇಯರಾಗಿರಬೇಕು. ಅವರು ಏನು ಹೇಳ್ತಾರೆ, ಅವ್ರು ನಮಗೆ ಯಾವುದೆಲ್ಲ ಮಾರ್ಗದರ್ಶನಗಳನ್ನ ನೀಡ್ತಾರೆ, ಆ ಮಾರ್ಗದರ್ಶನಗಳನ್ನು ನಾವು ಅನುಸರಿಸಬೇಕು. ಗುರು ಹಿರಿಯರಿಗೆ ವಿಧೇಯರಾಗಿ ಅವ್ರು ಹೇಳೋದನ್ನು ಕೇಳಿಕೊಂಡು ಅವರ ಮಾರ್ಗದರ್ಶನವನ್ನು ನಾವು ಪಾಲನೆ ಮಾಡಬೇಕು ಅನ್ನೋದು ಲೇಖಕರು ಹೇಳ್ತಾರೆ. ಪರನಿಂದೆ ಕೂಡದು, ಸಹಿಷ್ಣುವಾಗಿರಬೇಕು. ಪರನಿಂದೆ ಅಂತಂದರೆ ಬೇರೆಯವ್ರನ್ನ ಬೈಯೋದು, ಅದು ಹಿಂದೆಯಿಂದ ಬೈಯೋದಾಗಿರ್ಬೋದು, ಅಥವಾ ಅವ್ರ ಬೆನ್ನ ಹಿಂದೆ ಮಾತಾಡೋದಾಗಿರ್ಬೋದು, ಅಥವಾ ಅವ್ರ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡೋದು ಕೂಡ ಪರನಿಂದನೇ ಆಗಿರುತ್ತೆ. ಹಾಗಾಗಿ ನಾವು ಅದನ್ನು ಮಾಡಬಾರ್ದು. ನಾವು ಅವ್ರನ್ನ ನಮ್ಗೆ ಎಷ್ಟೇ ನೋವಾದರೂ ಕೂಡ ಬೇರೆಯವ್ರ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಅನ್ನೋದು ಲೇಖಕರು ಹೇಳ್ತಾರೆ. ಯಾರ ಮನಸ್ಸನ್ನು ನೋಯಿಸಬಾರದು ಅಂತಂದರೆ, ಈಗ ನಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಅಭಿಪ್ರಾಯ ಇದೆ ಅಂತಂದರೆ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರೋದು ಅಂಥ ಅಭಿಪ್ರಾಯಗಳನ್ನು ನಾವು ಬೇರೆಯವ್ರ ಹತ್ರ ಹೇಳೋದ್ರಿಂದ ಏನಾಗುತ್ತೆ, ಅವರು ಕೂಡ ಅದೇ ರೀತಿ ಇಂಪ್ಯಾಕ್ಟ್ ಆಗ್ತಾರೆ. ಅವ್ರಿಗೂ ಕೂಡ ಅಂಥ ಒಂದು ನೆಗೆಟಿವ್ ಥಿಂಕಿಂಗ್ ಬರಬಹುದು ಆ ವ್ಯಕ್ತಿ ಬಗ್ಗೆ. ಹಾಗಾಗಿ ಅದರಿಂದ ಏನಾಗುತ್ತೆ, ಆ ವ್ಯಕ್ತಿಗೆ ಏನಾಗುತ್ತೆ, ಮನಸ್ಸಿಗೆ ತುಂಬ ನೋವಾಗುತ್ತೆ, ಅಥವಾ ಅವರ ಆತ್ಮಗೌರವಕ್ಕೆ, ಆತ್ಮಸ್ಥೈರ್ಯಕ್ಕೆ ಒಂದು ಕುಂದು ಬರುವಂತಹ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ನಾವು ಯಾರ ಮನಸ್ಸಿಗೂ ನೋವಾಗೋ ಥರ ನಡ್ಕೊಬಾರ್ದು. ವೈರಿಗಳನ್ನು ಪ್ರೀತಿಸಬೇಕು. ವೈರಿಗಳನ್ನು ಪ್ರೀತಿಸೋದು ಅಷ್ಟೊಂದು ಈಸಿ ಅಲ್ಲ. ನಾವು ವೈರಿಗಳನ್ನ ಪ್ರೀತಿಸ್ತೀವಿ ಅಂತಂದರೆ ಅವರು ವೈರಿಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ ಲೇಖಕರು ಏನು ಹೇಳ್ತಾರೆ, ವೈರಿಗಳನ್ನ ಪ್ರೀತಿಸೋದು ಅಂತಂದರೆ ನಾವು ಅವರಿಗೆ ಕೆಟ್ಟದನ್ನು ಬಯಸಬಾರ್ದು. ಅವ್ರು ಮಾಡಿದ ತಪ್ಪಿಗೆ ನಾವು ಕ್ಷಮೆಯನ್ನು ಕೊಡಬೇಕು, ಮತ್ತು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಬಯಸಬೇಕು ಅನ್ನೋದ್ರ ಮೂಲಕ ವೈರಿಗಳನ್ನ ಪ್ರೀತಿಸಬೇಕು ಅನ್ನೋದನ್ನು ಲೇಖಕರು ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರೆ ಒಬ್ಬ ವ್ಯಕ್ತಿ ಸಜ್ಜನರಾಗ್ಬೋದಾ ಅಂತ ಹೇಳಿ ಕೇಳೋದಾದರೆ, ಅವ್ರು ಲೇಖಕರು ಏನು ಹೇಳ್ತಾರೆ, ನಾವು ಇಷ್ಟನ್ನೆಲ್ಲ ಫಾಲೋ ಮಾಡಿದ್ರೆ ನಾವು ಸಜ್ಜನರಾಗಬಹುದು. ಸಜ್ಜನರಾಗಬೇಕು ಅಂದರೆ ನಮಗೆ ಇಷ್ಟೆಲ್ಲ ಗುಣಗಳು ಇರಬೇಕು ಅಂತ ಹೇಳಿ ಲೇಖಕರು ಹೇಳ್ತಾರೆ. ಸಜ್ಜನರಾಗೋದು ಸುಲಭನಾ, ಸಜ್ಜನರಾಗೋದು ಅಥವಾ ಕಷ್ಟನಾ ಅನ್ನೋದು ಕೂಡ ನಿಮ್ಮ ಪ್ರಶ್ನೆ ಬರ್ಬೋದು. ಸಜ್ಜನರಾಗೋದು ಸುಲಭವಲ್ಲ, ಸಜ್ಜನರಾಗೋದು ಅಷ್ಟು ಈಸಿ ಅಲ್ಲ, ಆದರೆ ಅಸಾಧ್ಯವೂ ಅಲ್ಲ, ಆದರೆ ಸಾಧ್ಯನೇ ಇಲ್ಲ ಅಂತಲೂ ಕೂಡ ಅಲ್ಲ. ನಾವು ಸಜ್ಜನರಾಗ್ಬೋದು. ಸಜ್ಜನರಾಗಬೇಕು ಅಂತಂದರೆ ನಾವು ಒಂದಷ್ಟು ಪ್ರಯತ್ನಗಳನ್ನು ಪಡಬೇಕಾಗತ್ತೆ. ಪ್ರಯತ್ನಗಳನ್ನ ಪಟ್ಟಾಗ ಮಾತ್ರ ನಾವು ಸಮಾಜದಲ್ಲಿ ಸಜ್ಜನರು ಅಂತ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಇದು ಒಂದು ನಿರಂತರ ಪ್ರಯತ್ನವನ್ನು ಬಯಸುತ್ತದೆ. ಸಜ್ಜನ ಅಂತ ಅನ್ನಿಸ್ಕೋಬೇಕು ಅಂತಂದರೆ ನಾವು ಒಂದೇ ದಿನದಲ್ಲಿ ಇವತ್ತು ಕೆಟ್ಟವರಾಗಿದ್ದೀವಿ, ನಾಳೆ ಬೆಳಗಾದ ತಕ್ಷಣ ನಾವು ಒಳ್ಳೆಯವರಾಗ್ತೀವಿ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ನಮ್ಮ ಪ್ರಯತ್ನ ಬೇರೆಯವರ ಕಣ್ಣಿಗೆ ಕಾಣಬೇಕು. ಹಾಗೆ ಕಂಡಾಗ ಮಾತ್ರ ನಾವು ಅವರ ದೃಷ್ಟಿಯಲ್ಲಿ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಅವರು ಒಳ್ಳೆಯವರು ಅಂತ ಅಂದರೆ ಮಾತ್ರ, ಸಜ್ಜನರು ಅಂತ ಅಂದರೆ ಮಾತ್ರ ನಾವು ಸಜ್ಜನರಾಗಿರ್ತೀವಿ ಹೊರತು ನಾವಾಗೇ ನಾವು ಸಜ್ಜನ ಅಂತ ಹೇಳ್ಕೊಂಡ್ರೆ ನಾವು ಸಜ್ಜನರಾಗಿರಲ್ಲ ಅನ್ನೋದು ಲೇಖಕರು ಹೇಳೋದು. ಸಜ್ಜನರಾಗುವುದು ಎಂದರೆ ನಮ್ಮ ನಡವಳಿಕೆ, ಭಾಷೆ ಮತ್ತು ಚಿಂತನೆಯಲ್ಲಿ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳು. ಸಜ್ಜನರಾಗೋದು ಅಂತ ಬರೀ ಹೇಳ್ತಾನೆ ಇದ್ದೀರಾಗ್ಲಿಂದ. ಹಾಗಂದ್ರೆ ಸಜ್ಜನರಾಗೋದು ಅಂತಂದರೆ ಏನು ಅಂತ ಕೇಳಿದ್ರೆ, ಸಜ್ಜನರಾಗೋದು ಅಂತಂದರೆ ನಮ್ಮ ನಡವಳಿಕೆಗಳು, ನಮ್ಮ
ನಾವು ಹೇಗೆ ನಡ್ಕೊಳ್ತೀವಿ ಬೇರೆಯವ್ರ ಹತ್ರ, ನಾವು ಹೇಗೆ ಮಾತಾಡ್ತೀವಿ ಮತ್ತು ನಾವು ಹೇಗೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ, ನಮ್ಮ ವರ್ತನೆಗಳೆಲ್ಲ ಏನಿರುತ್ತೆ, ನಮ್ಮ ನೈತಿಕ ಮೌಲ್ಯಗಳೇನೆಲ್ಲ ಇರುತ್ತೆ, ಅದೆಲ್ಲದೂ ಕೂಡ ಅವೆಲ್ಲವನ್ನು ಒಳಗೊಂಡಿರುವಂತಹದ್ದು ಅಂತಹ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡಿದ್ರೆ ಮಾತ್ರ ಆ ವ್ಯಕ್ತಿ ಸಜ್ಜನ ಅಂತ ಅನ್ನಿಸ್ಕೋತಾನೆ. ನಮ್ಮ ನಡವಳಿಕೆ, ನಾವು ಬೇರೆಯವ್ರ ಹತ್ರ ಹೇಗೆ ಮಾತಾಡ್ತೀವಿ ಅಥವಾ ಅವ್ರ ಹತ್ರ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಮತ್ತು ನಮ್ಮ ಭಾಷೆ, ನಾವು ಅವ್ರ ಜೊತೆ ಮಾತಾಡುವಾಗ ಬಳಸುವಂತಹ ಭಾಷೆ ಹೇಗಿರಬೇಕು, ಸೌಮ್ಯವಾಗಿರಬೇಕು, ನಾವು ತುಚ್ಛ ಪದಗಳನ್ನು ಬಳಸಬಾರ್ದು. ಮತ್ತು ಚಿಂತನೆಯಲ್ಲಿ ನೈತಿಕ ಮೌಲ್ಯಗಳು, ಒಳ್ಳೆಯ ರೀತಿ ಯೋಚನೆ ಮಾಡಬೇಕು. ನಾವು ಯಾವುದೇ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ಈ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡಿದ್ರೆ ಮಾತ್ರ ನಾವು ಸಜ್ಜನರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇದು ನಮ್ಮನ್ನು ಸುಧಾರಿಸಿಕೊಳ್ಳುವ ಪ್ರಕ್ರಿಯೆ ಆಗುತ್ತೆ. ಇದನ್ನೆಲ್ಲ ನಾವು ಬಳಸ್ಕೊಳ್ತಾ ಹೋದರೆ ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೋದು. ಆ ನಮ್ಮ ಸುಧಾರಣೆ ಬೇರೆಯವರಿಗೆ ಕಾಣಿಸುತ್ತೆ. ಇದರಿಂದ ನಾವು ಸಜ್ಜನರು ಅಂತ ಅನ್ನಿಸ್ಕೋಬಹುದು. ಸಜ್ಜನರಾಗುವುದು ಎನ್ನುವುದು ಕೇವಲ ಒಂದು ಪದವಲ್ಲ. ಸಜ್ಜನರಾಗೋದು ಅನ್ನೋದು ಕೇವಲ ಒಂದು ಪದ ಅಲ್ಲ. ಮತ್ತು ಸಜ್ಜನರಾಗೋದು ಕೂಡ ತುಂಬ ಸುಲಭ ಅಲ್ಲ. ನಾವು ಸಜ್ಜನರಾಗಬೇಕು ಅಂತಂದರೆ ತುಂಬ ಕಷ್ಟಪಡಬೇಕಾಗತ್ತೆ. ಹಾಗಂತ ಸಾಧ್ಯನೇ ಇಲ್ಲ ಅಂತ ಕೂಡ ಅಲ್ಲ, ಅದು ಸಾಧ್ಯನೂ ಇದೆ. ಆದರೆ ನಮ್ಮ ಒಂದಷ್ಟು ಪ್ರಯತ್ನಗಳು, ನಮ್ಮ ಒಂದಷ್ಟು ಬದಲಾವಣೆಗಳು ಬೇಕಾಗತ್ತೆ. ಅದು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ಗುಣ. ಸಜ್ಜನರಾಗೋದು ಅಥವಾ ಜೆಂಟ್ಲ್ಮೆನ್ ಅಂತ ನಾವು ಅನ್ನಿಸ್ಕೋಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ಒಂದಷ್ಟು ಗುಣಗಳನ್ನು ನಾವು ಬೆಳೆಸ್ಕೋಬೇಕಾಗತ್ತೆ, ಅಳವಡಿಸ್ಕೊಳ್ಬೇಕಾಗತ್ತೆ. ಇದು ಒಂದು ನಿರಂತರ ಪ್ರಯತ್ನವನ್ನು ಬಯಸುತ್ತದೆ. ನಾವು ಯಾವುದೇ ಪ್ರಯತ್ನವನ್ನು ನಾವು ಒಂದೇ ದಿನದಲ್ಲಿ ಮಾಡಿ ಸಫಲರಾಗೋಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದರೆ ಮಾತ್ರ ಆ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಅನ್ನೋದು ನಮಗೆ ಸಿಗತ್ತೆ. ನಾವು ಪ್ರತಿದಿನ ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿದರೆ ನಾವು ಸಜ್ಜನರಾಗ್ಬೋದು. ನಾವು ಯಾವಾಗ ಸಜ್ಜನರಾಗ್ಬೋದು ಅಂತಂದರೆ ನಾವು ಪ್ರತಿದಿನ ಪ್ರಯತ್ನ ಮಾಡಬೇಕು. ಇದು ಒಂದು ನಿರಂತರ ಪ್ರಯತ್ನವಾಗಿರುತ್ತೆ ಅಥವಾ ನಿರಂತರ ಪ್ರತಿಕ್ರಿಯೆ ಕೂಡ ಆಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ಫಾಲೋ ಮಾಡಿದಾಗ, ಇದನ್ನೆಲ್ಲ ನಾವು ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ನಮ್ಮನ್ನು ನಾವು ಸುಧಾರಿಸ್ಕೊಳ್ಬಹುದು. ಆಗ ನಾವು ಸಜ್ಜನರು ಅಂತ ಬೇರೆಯವರ ದೃಷ್ಟಿಯಲ್ಲಿ ಅನ್ನಿಸ್ಕೋಬೋದು. ನಮಗೆ ನಾವೇ ಆಗೋದಕ್ಕೆ ಸಾಧ್ಯ ಆದ್ರೂ ಕೂಡ ನಮ್ಮನ್ನು ಬೇರೆಯವರು ಸಜ್ಜನರು ಅಂತ ಗುರುತಿಸಿದಾಗ ಮಾತ್ರ ನಾವು ಸಜ್ಜನರಾಗಲು ಸಾಧ್ಯ ಆಗತ್ತೆ ಅನ್ನೋದು ಲೇಖಕರ ಅಭಿಪ್ರಾಯ. ಇದಿಷ್ಟು ಭುವನೇಶ್ವರಿ ಹೆಗ್ಡೆಯವರು ಬರೆದಿರುವಂತಹ ಸುಲಭದಲ್ಲಿ ಸಜ್ಜನರಾಗಲಾರಿರಿ ಎಂಬ ಪ್ರಬಂಧದ ಕುರಿತಾದಂತಹ ವಿಚಾರಗಳು. ಇದರಲ್ಲಿ ತುಂಬ ಮುಖ್ಯವಾದದ್ದೇನಿಲ್ಲ, ಇದರಲ್ಲಿ ಬರೋದಷ್ಟೇ. ನಿಮಗೆ ಸಜ್ಜನರು ಅಂತ ಅನ್ನಿಸ್ಕೋಬೇಕಾದ್ರೆ ಯಾವುದೆಲ್ಲ ಗುಣಗಳಿರಬೇಕು, ಅಥವಾ ಸಜ್ಜನರು ಆಗೋದು ತುಂಬ ಕಷ್ಟನಾ ಅಥವಾ ಸುಲಭನಾ, ಸಜ್ಜನರಾಗೋದು ಅಂತಂದರೆ ಏನು ಅಂತ ಈ ಥರ ಯಾವುದಾದ್ರು ಒಂದಷ್ಟು ಪ್ರಶ್ನೆಗಳು ಬರ್ಬೋದು. ಅದಷ್ಟನ್ನು ಕೂಡ ನಾನಿಲ್ಲಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.